ಈಗಾಗಲೇ ದೆಹಲಿ ವಿಧಾನಸಭೆ ಚುನಾವಣೆಗೆ ಸಂಬಂಧಪಟ್ಟಂತೆ ಬಹಳಷ್ಟು ಸಮೀಕ್ಷಾ ಏಜೆನ್ಸಿಗಳು ತಮ್ಮದೇ ಆದಂತಹ ಸಮೀಕ್ಷೆಯನ್ನು ನಡೆಸಿದ್ದಾವೆ. ಸಮೀಕ್ಷೆಗಳ ಪ್ರಕಾರವಾಗಿ ಎಕ್ಸಿಟ್ ಪೋಲ್ ರಿಸಲ್ಟನ್ನು ಒಮ್ಮೆ ಕ್ವಿಕ್ಕಾಗಿ ನೋಡೋದಿದ್ದರೆ ಈಗಾಗಲೇ ಸಮೀಕ್ಷೆಗಳು ಹೇಳಿರುವಂಥದ್ದು ಆಮ್ ಆದ್ಮಿ ಪಕ್ಷ ಅಧಿಕಾರವನ್ನು ಕಳ್ಕೊಳ್ಳುತ್ತೆ ಅಂತ ಹೇಳಿ. ಬಿ ಜೆ ಪಿ ಪೋಲ್ ಆಫ್ ಪೋಲ್ಸ್ ಪ್ರಕಾರವೂ ಕೂಡ ಬಿ ಜೆ ಪಿ ಆಲ್ಮೋಸ್ಟ್ 41 ಸೀಟ್ಗಳಲ್ಲಿ ಗೆಲುವನ್ನು ದಾಖಲಿಸಿಕೊಳ್ಳುತ್ತೆ. ಆಮ್ ಆದ್ಮಿ ಪಕ್ಷ 29 ಸೀಟ್ಗಳನ್ನು ಮಾತ್ರ ಗಳಿಸೋದಕ್ಕೆ ಸಾಧ್ಯ ಆಗಬಹುದು ಅನ್ನುವಂಥದ್ದು ಈಗಾಗಲೇ ಬಂದಿರುವಂತಹ ಬೇರೆ ಬೇರೆ ಸಮೀಕ್ಷೆಗಳನ್ನು ತುಲನೆ ಮಾಡಿದಾಗ ಇರುವಂತಹ ರಿಸಲ್ಟ್. ಬೇರೆ ಬೇರೆ ಸಮೀಕ್ಷೆಗಳನ್ನು ನೋಡಿದಂತಹ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷ 41 ಸೀಟ್ಗಳಲ್ಲಿ ಗೆಲ್ಲೋದಕ್ಕೆ ಸಾಧ್ಯ ಆಗಬಹುದು. ಆಮ್ ಆದ್ಮಿ ಪಕ್ಷ 29 ಸೀಟ್ಗಳನ್ನು ಗೆಲ್ಲೋದಕ್ಕೆ ಸಾಧ್ಯ ಆಗ್ಬೋದು ಅಂತೇಳಿ ಆಮ್ ಆದ್ಮಿ ಪಕ್ಷದವರ ಒಂದು ಆಂತರಿಕ ಸರ್ವೆಯ ಪ್ರಕಾರವಾಗಿ ಅವ್ರದ್ದೇ ಆದಂಥ ಒಂದು ಎಕ್ಸಿಟ್ ಪೋಲ್ನ ಪ್ರಕಾರವಾಗಿ ಹೋಗುತ್ತಿದ್ದರೆ ಆಮ್ ಆದ್ಮಿ ಪಕ್ಷ ತನ್ನ ಸ್ವಂತ ಬಲದಲ್ಲಿ 52ರಿಂದ 57 ಸೀಟ್ಗಳನ್ನು ಗೆಲ್ಲುತ್ತಂತೆ. ಇದು ಅರವಿಂದ ಕೇಜ್ರಿವಾಲ್ ಅವರು ನುಡಿದಿರುವಂತಹ ಭವಿಷ್ಯ. ಹಾಗೆಯೇ ಆಮ್ ಆದ್ಮಿ ಪಕ್ಷದ ನಾಯಕರುಗಳ ವಿಶ್ವಾಸ ಇರುವಂಥದ್ದು ಆಂತರಿಕ ಸಮೀಕ್ಷೆ ನಿಜ ಆಗುತ್ತೆ. 52ರಿಂದ 57 ಸೀಟ್ಗಳೊಂದಿಗೆ ನಾವು ಬಹುಮತದ ಸರ್ಕಾರವನ್ನು ರಚಿಸ್ತೀವಿ ಅಂತ ಇದ್ದಾರೆ. ಇನ್ನು 2020 ಫಲಿತಾಂಶವನ್ನು ನಾವೊಮ್ಮೆ ಕ್ವಿಕ್ಕಾಗಿ ನೋಡೋದಿದ್ರೆ ಒಟ್ಟು 70 ಕ್ಷೇತ್ರಗಳ ಚುನಾವಣೆಯಲ್ಲಿ 62 ಕ್ಷೇತ್ರಗಳಲ್ಲಿ ಗೆಲುವನ್ನು ದಾಖಲಿಸಿಕೊಂಡಿದೆ. ಬೀಗಿತ್ತು. ಹೀಗೆ ಆಮ್ ಆದ್ಮಿ ಪಕ್ಷ ಲ್ಯಾಂಡ್ಸ್ಲೈಡ್ ವಿಕ್ಟರಿಯನ್ನು ಸತತ 2 ಬಾರಿ ಗಳಿಸಿದೆ. ದೆಹಲಿ ವಿಧಾನಸಭೆಯಲ್ಲಿ ಒಂದು ಬಾರಿ 2015ರಲ್ಲಿ 67 ಸೀಟ್ಗಳನ್ನು ಗಳಿಸಿದರು ಮತ್ತು ಬಿ ಜೆ ಪಿ ಕೇವಲ 3 ಸೀಟ್ಗಳನ್ನು ಗಳಿಸಿತ್ತು. ಆದರೆ ಬಿ ಜೆ ಪಿ ಅಟ್ಲೀಸ್ಟ್ ತನ್ನ ಖಾತೆ ಏನಾದರೂ ತೆರೆಯೋದರಲ್ಲಿ ಯಶಸ್ವಿ ಆಗ್ತಾ ಇತ್ತು. 15 ವರ್ಷ ಆಡಳಿತವನ್ನು ನಡೆಸಿದಂತಹ ಕಾಂಗ್ರೆಸ್ ಮಾತ್ರ 0ಗೆ ತೃಪ್ತಿಪಟ್ಟುಕೊಂಡಿರುವಂಥದ್ದು ಕಳೆದ 2 ಫಲಿತಾಂಶಗಳಲ್ಲಿ ನಾವು ಕಂಡಿರುವಂತಹ ಬಹಳ ಮುಖ್ಯವಾಗಿರುವಂಥ ಅಂಶ. ಈ ಬಾರಿ ಕಾಂಗ್ರೆಸ್ ಒಂದು ವಿಶ್ವಾಸದಲ್ಲಿದೆ, ನಾವು ಖಾತೆ ತೆರಿತೀವಿ, ಈ ಬಾರಿಯ ಚುನಾವಣೆಯಲ್ಲಿ ನಮ್ಮನ್ನು ಬಿಟ್ಟು ಅಧಿಕಾರ ನಡೆಸೋಕ್ಕಾಗಲ್ಲ ಅನ್ನುವಂಥ ಒಂದು ವಿಶ್ವಾಸ ಅವರಿಗೆ ಆರಂಭದಲ್ಲಿ ಇತ್ತಾದರೂ ಕೂಡ ತೀರಾ ಅಷ್ಟೊಂದು ಸ್ವರೂಪದಲ್ಲಿ ಗೆಲುವನ್ನು ದಾಖಲಿಸ್ಕೊಳ್ಳೋದಕ್ಕೆ ಕಾಂಗ್ರೆಸ್ಗೂ ಕೂಡ ಅಲ್ಲಿ ಸಾಧ್ಯ ಆಗಿಲ್ವೇನೋ ಅನ್ನೋದರ ಬಗ್ಗೆಯೂ ಕೂಡ ಚುನಾವಣೋತ್ತರ ಸಮೀಕ್ಷೆಗಳು ಹೇಳ್ತಾ ಇದ್ದಾವೆ. ಮತ್ತು ಬಿ ಜೆ ಪಿ ಪೂರ್ಣ ವಿಶ್ವಾಸದಲ್ಲಿದೆ 27 ವರ್ಷಗಳ ವನವಾಸ ಅಂತ್ಯ ಆಗುತ್ತೆ ಅಂತ ಹೇಳಿ. ಯಾಕಂದರೆ 21ನೇ ಶತಮಾನದಲ್ಲಿ ದೆಹಲಿ ಗದ್ದುಗೆಯಲ್ಲಿ ಬಿ ಜೆ ಪಿಯವರು ಆಡಳಿತವನ್ನು ನಡೆಸಿಲ್ಲ. 1998 ಚುನಾವಣೆನೇ ಕೊನೆ. 1998 ಚುನಾವಣೆಯಲ್ಲಿ ಶೀಲಾ ದೀಕ್ಷಿತ್ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ. ಅಲ್ಲಿಂದ ನಂತರ ಸತತವಾಗಿ 2013ರವರೆಗೂ ಕೂಡ ಅಧಿಕಾರದಲ್ಲಿದ್ದಂಥದ್ದು ಕಾಂಗ್ರೆಸ್. ಅಲ್ಲಿ ಸುಷ್ಮಾ ಸ್ವರಾಜ್ ಅವರು ಕಡೆಯದಾಗಿ ಮುಖ್ಯಮಂತ್ರಿ ಆಗಿರೋದು ಬಿಟ್ಟರೆ ಅದಾದ ನಂತರ ಭಾರತೀಯ ಜನತಾ ಪಕ್ಷಕ್ಕೆ ದೆಹಲಿಯಲ್ಲಿ ಆಡಳಿತ ನಡೆಸೋದಕ್ಕೆ ಸಾಧ್ಯ ಆಗಲಿಲ್ಲ. ಈ ಬಾರಿ ಆಮ್ ಆದ್ಮಿ ಪಕ್ಷದಿಂದ ಭಾರತೀಯ ಜನತಾ ಪಕ್ಷ ಅಧಿಕಾರದ ಗದ್ದುಗೆಯನ್ನು ವಾಪಸ್ ಪಡೆಯುತ್ತಾ ಅನ್ನುವಂತಹ ಕುತೂಹಲ ದೆಹಲಿಯ ಫಲಿತಾಂಶದ ಕಡೆಗೆ ಜಾಸ್ತಿಯಾಗಿ ಗಮನ ಹರಿಸುವಂತೆ ಮಾಡಿರುವಂಥದ್ದು.